ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR, HSTR ಮತ್ತು PSTR ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ ವಿಷಯದ 600ಕ್ಕೂ ಅಧಿಕ MCQ ಸೀರೀಸ್ನ 11ನೇ ಭಾಗವನ್ನು ನಾವು ಈಗ ನೋಡ್ತಾ ಹೋಗೋಣ. ಈ ಒಂದು ಭಾಗದಲ್ಲಿರುವ ಸಾಕಷ್ಟು ಪ್ರಶ್ನೆಗಳು ಮುಂಬರಲಿರುವ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಈಗಾಗಲೇ ಈ ಒಂದು ವಿಷಯಗಳ ಬಗ್ಗೆ ಪ್ರತಿ ವರ್ಷ ಪ್ರಶ್ನೆಗಳು ಫ್ರೇಮ್ ಆಗಿರೋದನ್ನ ನೋಡ್ಬೋದು TET ಅಲ್ಲಿ. ಸೊ ಆ ಒಂದು ಕಾರಣಕ್ಕೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಅಂತೇಳಿ ಹೇಳ್ಬಹುದು. ಮೊದಲಿಗೆ 101ನೇ ಪ್ರಶ್ನೆ, ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳ ಸರಿಯಾದ ಜೋಡಿಯನ್ನು ಗುರುತಿಸಿ. ಒಂದು ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಯುನೆಸ್ಕೋ, ಆಹಾರ ಮತ್ತು ಕೃಷಿ ಸಂಸ್ಥೆ, ಅದಾದ ನಂತರ IBRD. ಇನ್ನೊಂದು ಕಡೆ ಅವುಗಳ ಕೇಂದ್ರ ಕಚೇರಿಗಳು ಜಿನೆವಾ, ವಾಷಿಂಗ್ಟನ್, ರೋಮ್ ಮತ್ತು ಪ್ಯಾರಿಸ್. ಇವುಗಳ ಸರಿಯಾದ ಜೋಡಿಯನ್ನ ನಾವು ಗುರುತಿಸಬೇಕಾಗುತ್ತೆ. ಇವುಗಳಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೆವಾದಲ್ಲಿದೆ, ಅದು ಸರಿಯಾಗಿದೆ. ನೆಕ್ಸ್ಟ್, ಯುನೆಸ್ಕೋದ ಕೇಂದ್ರ ಕಚೇರಿ ವಾಷಿಂಗ್ಟನ್ ಅಂತ ಹೇಳ್ಕೊಟ್ಟಿದ್ದಾರೆ, ಬಟ್ ವಾಷಿಂಗ್ಟನ್ ನಲ್ಲಿಲ್ಲ, ಅದು ತಪ್ಪು, ಪ್ಯಾರಿಸ್ ಅಲ್ಲಿದೆ. ಅದಾದ ನಂತರ ಆಹಾರ ಮತ್ತು ಕೃಷಿ ಸಂಸ್ಥೆಯ ಒಂದು ಕೇಂದ್ರ ಕಚೇರಿ ಇಟಲಿಯ ರೋಮ್ ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, IBRD ಯ ಕೇಂದ್ರ ಕಚೇರಿ ಬರೋದು ವಾಷಿಂಗ್ಟನ್ DC ಯಲ್ಲಿ. ಸೊ ಹಾಗಾಗಿ ಇಲ್ಲಿ 2 ಜೋಡಿ ಸರಿಯಾಗಿದ್ದಾವೆ, 2 ಜೋಡಿ ತಪ್ಪಾಗಿದ್ದಾವೆ. ಇದರಲ್ಲಿ ಸರಿಯಾದ ಜೋಡಿ ಯಾವುದು ಅಂದ್ರೆ ಆಪ್ಷನ್ A ಮತ್ತು C ಸರಿ. ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಇದರ ಒಂದು ವಿವರಣೆ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 1ನೇ ಮಹಾಯುದ್ಧದ ನಂತರ ಸ್ಥಾಪನೆಯಾದ ಲೀಗ್ ಆಫ್ ನೇಷನ್ಸ್ ನ ಭಾಗವಾಗಿ ಜನ್ಮ ತಳೆದು ನಂತರ ವಿಶ್ವಸಂಸ್ಥೆಯ ಆಶ್ರಯದ ವಿಶೇಷ ಘಟಕವಾಗಿ ಇಂದಿಗೂ ಮುಂದುವರಿಯುತ್ತಿರುವ ಶತಮಾನದಷ್ಟು ಹಳೆಯ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಕಂಡು ಬರುತ್ತೆ. ಈ ಸಂಸ್ಥೆಯ ಹೆಸರೇ ಸೂಚಿಸುವಂತೆ ಇದು ಒಂದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡಂತಹ ಸಂಸ್ಥೆಯಾಗಿದೆ. ಲೇಬರ್ಸ್ಗೋಸ್ಕರ ಆರಂಭವಾದಂತಹ ಸಂಸ್ಥೆ ಅಂತೇಳಿ ಹೇಳ್ಬೋದು. ಅದಾದ ನಂತರ ಪ್ರತಿಯೊಂದು ಸದಸ್ಯ ರಾಷ್ಟ್ರವು 2 ಪ್ರತಿನಿಧಿಗಳನ್ನ ಈ ಒಂದು ಸಂಸ್ಥೆಗೆ ಕಳಿಸ್ತಾ ಇದ್ದು, ಅದರಲ್ಲಿ ಒಬ್ಬರು ಕಾರ್ಮಿಕ ಪ್ರತಿನಿಧಿ ಹಾಗೂ ಇನ್ನೊಬ್ರು ಆಡಳಿತ ನಡೆಸುವ ಪ್ರತಿನಿಧಿ ಆಗಿರ್ತಾರೆ. ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಆರೋಗ್ಯ ಸಂರಕ್ಷಣೆ ಸಾಮಾಜಿಕ ಭದ್ರತೆ, ಆರೋಗ್ಯ ಸಂರಕ್ಷಣೆ, ಉತ್ತಮ ಜೀವನ ಮಟ್ಟ, ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ, ಕನಿಷ್ಠ ವೇತನ ಜಾರಿ, ವಸತಿ ನಿರ್ಮಾಣ ಇತ್ಯಾದಿ ವಿಚಾರಗಳು ಈ ಒಂದು ಸಂಸ್ಥೆಯ ಕಾರ್ಯ ಪರಿಧಿಯೊಳಗೆ ಸೇರಿವೆ. ಈ ಒಂದು ಸಂಸ್ಥೆಯ ನಿರ್ಣಯಗಳು ಕೇವಲ ಸಲಹೆಗಳ ರೂಪದಲ್ಲಿ ಇದ್ರೂ ಕೂಡ ಸದಸ್ಯ ರಾಷ್ಟ್ರಗಳು ಅವುಗಳಿಗೆ ಮನ್ನಣೆಯನ್ನ ನೀಡ್ತವೆ. ಇದರ ಸಾಮಾನ್ಯ ಸಮ್ಮೇಳನ ಕಾರ್ಮಿಕ ವರ್ಗದ ಜಾಗತಿಕ ಸಂಸತ್ತಿನಂತೆಯೇ ಇದ್ದು, ಅವರ ಒಂದು ಹಿತಾಸಕ್ತಿಗಳನ್ನ ರಕ್ಷಿಸಲಿಕ್ಕೆ ಇದು ಪ್ರಯತ್ನ ಮಾಡ್ತಾ ಹೋಗ್ತದೆ. ಈ ಒಂದು ಸಂಸ್ಥೆಗೆ 1969ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಈ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇದರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕೇಂದ್ರ ಕಚೇರಿ ಎಲ್ಲ ಇದೆ, ಅದಕ್ಕೆ ಸದಸ್ಯರು ಎಷ್ಟಿರ್ತಾರೆ, ಅದ್ರ ಜೊತೆಗೆ ಈ ಒಂದು ಸಂಸ್ಥೆಗೆ ಯಾವಾಗ ಶಾಂತಿ ನೊಬೆಲ್ ಪ್ರಶಸ್ತಿ ದೊರಕಿದೆ ಅನ್ನೋದು 3 ಪಾಯಿಂಟ್ಸ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯುನೆಸ್ಕೋ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯನ್ನ ಯುನೆಸ್ಕೋ ಅಂತೇಳಿ ಕರಿತಾ ಹೋಗ್ತಾರೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದು 1945ರಲ್ಲಿ ಸ್ಥಾಪನೆಗೊಂಡಿದೆ. ಇದರ ಒಂದು ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ? ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ ಬರುತ್ತೆ. ಇದು ವಿಶ್ವದಾದ್ಯಂತ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮುಂತಾದವುಗಳನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಉದ್ದೇಶಿಸಿರುವ ಪ್ರಾವೀಣ್ಯತೆಯ ಒಂದು ಸಂಸ್ಥೆಯಾಗಿದೆ. ಇದು ತಾಂತ್ರಿಕ ಶಿಕ್ಷಣ, ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳ ಹಾಗೂ ಪರಿಸರ ವಿಜ್ಞಾನದ ಬಗ್ಗೆ ಇದು ಕಾರ್ಯೋನ್ಮುಖ ಕೂಡ ಆಗುತ್ತೆ. ಪ್ರಪಂಚದಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಇದು ಸರ್ಕಾರಗಳಿಗೆ ಹಾಗೂ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ನೀಡ್ತಾ ಹೋಗ್ಬೋದು. ನೆಕ್ಸ್ಟ್, ಯುನೆಸ್ಕೋ ಸಂಸ್ಥೆಯ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳನ್ನ ನೀವು ಕೂಡ ಪಟ್ಟಿ ಮಾಡ್ರಿ, ಅದು ಎಕ್ಸಾಮ್ಗೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಜಗತ್ತಿನಾದ್ಯಂತ ಹಸಿವು ಹಾಗೂ ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲಿಕ್ಕೆ ಆಹಾರ ಮತ್ತು ಕೃಷಿ ಸಂಸ್ಥೆಯನ್ನ 1945ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ 3 ಪ್ರಧಾನ ಒಳ ವಿಭಾಗಗಳು ಯಾವಂದ್ರೆ ಇದ ಅಧೀನದಲ್ಲಿ ಇರುವಂತಹ ವಿಭಾಗಗಳು ಯಾವಂದ್ರೆ ಸಮ್ಮೇಳನ, ಸಮಿತಿ ಮತ್ತು ಮಹಾನಿರ್ದೇಶಕರು ಅಂತ ಕರೀತಾರೆ. ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಏನು ಅಂದ್ರೆ
ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡುವುದು, ಪೌಷ್ಟಿಕ ಆಹಾರವನ್ನ ಒದಗಿಸುವುದು, ಅದರ ಜೊತೆಗೆ ಜಾಗತಿಕ ಸಮುದಾಯವನ್ನ ಹಸಿವಿನಿಂದ ಮುಕ್ತಗೊಳಿಸುವುದು. ಅದಾದ ನಂತರ ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟ ಸುಧಾರಣೆ. ಈ ಒಂದು ಸಂಸ್ಥೆಯ ಪ್ರಧಾನ ಕಚೇರಿ ಇಟಲಿಯ ರೋಮ್ ದೇಶದಲ್ಲಿ ಕಂಡುಬರುತ್ತೆ. ಈ ಒಂದು ಜಸ್ಟ್ ಈ ಒಂದು ಟಾಪಿಕ್ ಇಂದ ನಮ್ಮ ಲೈಫ್ಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಕುಟುಂಬದ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನೌಕರಿ ಬೇಕು. ನಮ್ಮ ಕುಟುಂಬ ಒಂದು ಪೌಷ್ಟಿಕ ಆಹಾರವನ್ನ ಪಡಿಬೇಕು, ಅವರಿಗೆ ನಾವು ಪೌಷ್ಟಿಕ ಆಹಾರವನ್ನು ಒದಗಿಸ್ಬೇಕು ಅಂದ್ರೂ ಕೂಡ ನಮಗೆ ಒಂದು ಉದ್ಯೋಗ ಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಕುಟುಂಬವನ್ನ ಹಸಿವಿನಿಂದ ಮುಕ್ತಗೊಳಿಸಬೇಕಾದ್ರೂ ಕೂಡ ನಮಗೆ ಈ ಒಂದು ಹುದ್ದೆ ಅತಿ ಅವಶ್ಯಕ ಅಂತೇಳಿ ಹೇಳ್ಬಹುದು. ಇವೆಲ್ಲದರ ಜೊತೆಗೆ ನಮ್ಮ ಇಡೀ ಜೀವನ ಮಟ್ಟ ಸುಧಾರಣೆ ಆಗ್ಬೇಕು ಅಂದ್ರೂ ಕೂಡ ನಮಗೆ ಈ ಮುಂಬರಲಿರುವ ನೋಟಿಫಿಕೇಶನ್ ಅಲ್ಲಿ ಒಂದು ನೌಕರಿ ಪಡೆಯೋದು ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಈ ತರ ಸ್ವಲ್ಪ ಲೈಫಿಗೆ ಅಪ್ಲೈ ಮಾಡ್ಕೊಳ್ರಿ. ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ನೀವು ತಗೊಂಡು ಓದಿದಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ IBRD ಬಗ್ಗೆ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಈ ಒಂದು ಸಂಸ್ಥೆ ಜನ್ಮ ತಾಳುತ್ತೆ. ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ವಿಶ್ವ ಬ್ಯಾಂಕ್ನ ಸಮೂಹದ ಪ್ರಮುಖ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯು 1944ರಲ್ಲಿ ಪ್ರಾರಂಭ ಆಗುತ್ತೆ. ಇದರ ಮುಖ್ಯ ಕಚೇರಿ ಅಮೆರಿಕದ ವಾಷಿಂಗ್ಟನ್ ನಲ್ಲಿದೆ. ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕಾಗಿ ಈ ಒಂದು ಬ್ಯಾಂಕ್ ಸ್ಥಾಪನೆಗೊಳ್ತಾ ಬರುತ್ತೆ. ನೆಕ್ಸ್ಟ್ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕದ ಅಭಿವೃದ್ಧಿಗಾಗಿ ಅವಶ್ಯಕವಿರುವ ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಈ ಬ್ಯಾಂಕ್ ಅಗಾಧ ಮೊತ್ತದ ಸಾಲವನ್ನ ನೀಡ್ತಾ ಬರುತ್ತೆ. ಇದು ವಿಶ್ವ ವ್ಯಾಪಾರ ಹಾಗೂ ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ ಕೂಡ ಸಹಾಯ ಮಾಡುತ್ತೆ. ಎಲ್ಲಾ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನ ಈ ಬ್ಯಾಂಕ್ ನೀಡುತ್ತದೆ. ಇದರಲ್ಲಿ ಆಡಳಿತ ಮಂಡಳಿ, ಕಾರ್ಯಕಾರಿ ಮಂಡಳಿ ಹಾಗೂ ಅಧ್ಯಕ್ಷರು ಕೂಡ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಸರ್ ಇಷ್ಟೆಲ್ಲ ಓದ್ಕೋಬೇಕಾ ಅಂತೇಳಿ ನಿಮ್ದು ಒಂದು ಪ್ರಶ್ನೆ ಇದ್ದಿರ್ಬೋದು. ಬಟ್ ನನ್ನ ಸಜೆಷನ್ ಏನಂತಂದ್ರೆ, ಈಗ ಲಾಸ್ಟ್ ನಿನ್ನೆನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಏನಂತಂದು, ಈಗ ರೈಟಿಂಗ್ ಪ್ಯಾಟರ್ನ್ ಏನಾದ್ರು ತಂದ್ರೆ HSTR ಅಲ್ಲಿ ಈ ತರ ಏನಾದ್ರು ಕ್ವಶನ್ಸ್ ರೈಸ್ ಆದ್ರೆ, ಫಾರ್ ಎಕ್ಸಾಂಪಲ್ IBRD ಕುರಿತು ವಿವರಿಸಿ ಅಂತ ಕೊಟ್ರೆ ಇವೆಲ್ಲಾ ಪಾಯಿಂಟ್ಸ್ ನಿಮ್ಗೆ ಬೇಕಾಗುತ್ತೆ. ಸೊ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಯಾವುದೇ ವಿಷಯವನ್ನ ನೆಗ್ಲಿಜೆನ್ಸಿ ಮಾಡಬೇಡಿ. ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬಿಡೋದು ಅವೆಲ್ಲ ಬೇಡ. ಈಗಲಿಂದ ನೀವು ಎಫರ್ಟ್ಸ್ ಹಾಕಿರಂತಂದ್ರೆ ಮುಂದೆ ಅದು ಅನುಕೂಲ ಆಗ್ತಾ ಬರುತ್ತೆ. ಮತ್ತೆ ವಿಡಿಯೋಸ್ ಲೆಂದಿ ಇದೆ ಅಂತಂದು ಪಾಸ್ ಅಂದ್ರೆ ನೀವು ಸ್ಪೀಡ್ ಹೋಗೋದು ಅವೆಲ್ಲ ಮಾಡಿದ್ರೆ ಜಸ್ಟ್ ಟಾಪಿಕ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇಂಥ ಕ್ಲಾಸ್ಗಳನ್ನ ನೀವು ಏನೋ ಒಂದು ಕೆಲಸ ಮಾಡ್ತಿರ್ತಾರಲ್ಲ ಅವಾಗ ಕೇಳ್ಬೋದು, ಇಲ್ಲ ಯಾರಿಗೆ ನೋಟ್ಸ್ ಅವಶ್ಯಕತೆ ಇರುತ್ತೆ ಅವರೆಲ್ಲ ಬರ್ಕೊಂಡು ಅದರ ವಿವರಣೆಯನ್ನ ನೀವು ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ, ಅದು 102ನೇ ಪ್ರಶ್ನೆ. ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಆಸಿಯಾನ್ ಅನ್ನು ASEAN ಅನ್ನು 1967ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ. ಹೇಳಿಕೆ ಸಿ, ಪ್ರಸ್ತುತ 10 ಸದಸ್ಯ ರಾಷ್ಟ್ರಗಳು ಈ ಆಸಿಯಾನ್ ನಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಭಾರತವು ಆಸಿಯಾನ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ A C D ಸರಿ, ಆಪ್ಷನ್ B C D ಸರಿ, ಆಪ್ಷನ್ C A B C ಸರಿ, ನೆಕ್ಸ್ಟ್ ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು A B C ಸರಿಯಾಗುತ್ತೆ. ಯಾಕೆ A B C ಸರಿ ಅಂತಂದ್ರೆ, ಇಲ್ಲಿ ಭಾರತ ಆಸಿಯಾನ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಅಲ್ಲ. ಯಾಕೆ? ಇದು ಕೇವಲ ವೀಕ್ಷಕ ರಾಷ್ಟ್ರ. ನಮ್ಮ ದೇಶ ಆಸಿಯಾನ್ನ ವೀಕ್ಷಕ ರಾಷ್ಟ್ರ ಆಗುತ್ತೆ. ಈ ಒಂದು ಆಸಿಯಾನ್ ಬಗ್ಗೆ ನಾವು ನೋಡೋದಾದ್ರೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂತೇಳಿ ಆಸಿಯಾನ್ ಅನ್ನ ಕರೀತಾರೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಈ ಒಂದು ಸಂಸ್ಥೆ 1967ರಲ್ಲಿ ಉದಯವಾಯಿತು. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಕಂಡು ಬರುತ್ತೆ. ಇದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್ ಹಾಗೂ ಥೈಲ್ಯಾಂಡ್ಗಳು ಇದರ ಸಂಸ್ಥಾಪಕ ರಾಷ್ಟ್ರಗಳು. ಬಟ್ ನಾವಲ್ಲಿ ಹೇಳಿಕೆ ಡಿ ನಲ್ಲಿ ಏನ್ ಕೊಟ್ಟಿದ್ವಿ, ಭಾರತ ಕೂಡ ಸಂಸ್ಥಾಪಕ ರಾಷ್ಟ್ರ ಅಂತ ಕೊಟ್ಟಿದ್ವಿ. ಬಟ್ ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ಲ, ಕೇವಲ ವೀಕ್ಷಕ ರಾಷ್ಟ್ರದ ಸ್ಥಾನವನ್ನ ಭಾರತ ಹೊಂದಿದೆ. ನೆಕ್ಸ್ಟ್, ಇದರಲ್ಲಿ 10 ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದೆ.
ಇದೊಂದು ಮುಖ್ಯ ಉದ್ದೇಶ ಏನಂತಂದ್ರೆ ಈ ಒಂದು ಪ್ರದೇಶ ಅಂದ್ರೆ ಆಗ್ನೇಯ ಏಷ್ಯಾ ಪ್ರದೇಶ ಏನಿದೆಯಲ್ಲ ಆ ಒಂದು ಆಗ್ನೇಯ ಏಷ್ಯಾ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಪ್ರಯತ್ನವನ್ನ ಮಾಡೋದು. ಅದರ ಜೊತೆಗೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ, ವೈಜ್ಞಾನಿಕ ಮತ್ತು ಆಡಳಿತಾತ್ಮಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಸ್ಪರ ನೆರವು ಹಾಗೂ ಸಹಭಾಗಿತ್ವವನ್ನ ಹೊಂದುವಿಕೆ ಇದರ ಪ್ರಮುಖ ಒಂದು ಉದ್ದೇಶ ಆಗಿದೆ. ಇದು ಒಂದು ಮಿಲಿಟರಿ ಒಕ್ಕೂಟ ಅಲ್ಲ. ಭಾರತ ಈ ಒಂದು ಸಂಸ್ಥೆಯ ಬಗ್ಗೆ ಉದಾರ ನೀತಿ ಹೊಂದಿದ್ರು ಕೂಡ ಅದರ ಸದಸ್ಯತ್ವವನ್ನ ಹೊಂದಿಲ್ಲ, ಬದಲಾಗಿ ವೀಕ್ಷಕ ರಾಷ್ಟ್ರದ ಸ್ಥಾನವನ್ನ ಹೊಂದಿದೆ. ಇದು 2ನೇ ಪ್ರಶ್ನೆಯ ವಿವರಣೆ. ನೆಕ್ಸ್ಟ್ 3ನೇ ಪ್ರಶ್ನೆ. 2011ರ ಜನಗಣತಿ ಪ್ರಕಾರ ಗ್ರಾಮೀಣ ಪ್ರದೇಶದ ಲಿಂಗಾನುಪಾತ ಎಷ್ಟು? ಆಪ್ಷನ್ ಎ 943 ಪ್ರತಿ ಸಾವಿರಕ್ಕೆ, ಆಪ್ಷನ್ ಬಿ 949 ಪ್ರತಿ ಸಾವಿರಕ್ಕೆ, ಆಪ್ಷನ್ ಸಿ 928 ಪ್ರತಿ ಸಾವಿರಕ್ಕೆ, ಆಪ್ಷನ್ ಡಿ 970 ಪ್ರತಿ ಸಾವಿರಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 949. ಇಲ್ಲಿ ಜಸ್ಟ್ ಒಂದು ಗಮನಿಸಿ, ಇದನ್ನು ನೋಡೋಣ. ಭಾರತದ 2011ರ ಜನಗಣತಿಯಂತೆ ಕೇರಳ ರಾಜ್ಯ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಿಂಗಾನುಪಾತದಲ್ಲಿ ಪುರುಷರ ಸಂಖ್ಯೆಗಿಂತ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರೋದನ್ನ ನೋಡ್ತೀವಿ. ಆದ್ರೆ ಕೇರಳ ಮತ್ತು ಪಾಂಡಿಚೇರಿಯಲ್ಲಿ ಅಲ್ಲಿ ಜಾಸ್ತಿ ಇದೆ. ಇನ್ನು 2001ರ ಜನಗಣತಿಯಂತೆ ಪ್ರತಿ 1000 ಪುರುಷರ ಜನಸಂಖ್ಯೆಗೆ ಸ್ತ್ರೀಯರ ಸಂಖ್ಯೆ 933. ಅಂದ್ರೆ ಲಿಂಗಾನುಪಾತದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ಬೋದು. ಅದಾದ ನಂತರ 2011ರ ಜನಗಣತಿಯಂತೆ ಸಾಮಾನ್ಯವಾಗಿ ಇಡೀ ದೇಶದ ಲಿಂಗಾನುಪಾತ ಬಂದ್ಬಿಟ್ಟು 943 ಸ್ತ್ರೀಯರು 1000 ಪುರುಷರು. ನೆಕ್ಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ 949 ಸ್ತ್ರೀಯರು 1000 ಪುರುಷರು. ಅದಾದ ನಂತರ ನಗರ ಪ್ರದೇಶದಲ್ಲಿ ನೋಡೋದಾದ್ರೆ 928 ಸ್ತ್ರೀಯರು 1000 ಪುರುಷರು ಅಂತೇಳಿ ಇಷ್ಟು ವ್ಯತ್ಯಾಸವನ್ನ, ಲಿಂಗಾನುಪಾತ ವ್ಯತ್ಯಾಸವನ್ನ ನೋಡ್ಬೋದು ನಾವು. ಅದಾದ ನಂತರ 4ನೇ ಪ್ರಶ್ನೆ. ಮಸ್ಕೋವೈಟ್, ಬಯೋಟೈಟ್ ಇವುಗಳು ಯಾವುದರ ಅದಿರು? ಆಪ್ಷನ್ ಎ ಮ್ಯಾಂಗನೀಸ್ ಅದಿರು, ಆಪ್ಷನ್ ಬಿ ಬಾಕ್ಸೈಟ್ ಅದಿರು, ಆಪ್ಷನ್ ಸಿ ಅಬ್ರಕದ ಅದಿರು, ಆಪ್ಷನ್ ಡಿ ಕಬ್ಬಿಣದ ಅದಿರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಬ್ರಕದ ಅದಿರು. ಅಬ್ರಕದ ಬಗ್ಗೆ ನಾವು ನೋಡೋದಾದ್ರೆ ಕಬ್ಬಿಣೇತರ ವರ್ಗದ ಖನಿಜಗಳಲ್ಲಿ ಅಬ್ರಕವು ಅತಿ ಮುಖ್ಯವಾದ ಅದಿರಾಗಿದೆ. ಭಾರತವು ಅಬ್ರಕದ ನಿಕ್ಷೇಪ ಹಾಗೂ ಫಲಕ ಅಬ್ರಕದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿದೆ. ನೋಡ್ರಿ, ಇದೊಂದು ಅಬ್ರಕ ಅನ್ನೋದು ಕಬ್ಬಿಣೇತರ ವರ್ಗದ ಖನಿಜ ಆಗಿದೆ. ಅದರ ಜೊತೆಗೆ ಈ ಒಂದು ಅಬ್ರಕದ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನವನ್ನ ಹೊಂದಿದೆ. ಅಬ್ರಕವು ಒಳ್ಳೆಯ ಪಾರದರ್ಶಕತೆ, ಸ್ಥಿತಿಸ್ಥಾಪಕತ್ವ ಮತ್ತು ಶಾಖ ನಿರೋಧಕ ಹಾಗೂ ಒಳಪುಳ್ಳ ಸಿಲಿಕೇಟ್ ಖನಿಜ ಆಗಿರುತ್ತದೆ. ಇದು ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕವಾಗಿರುವುದರಿಂದ ಇದನ್ನ ಶಾಖ ನಿರೋಧಕ ಮತ್ತು ವಿದ್ಯುತ್ ನಿರೋಧಕ ವಸ್ತುವಾಗಿ ಟೆಲಿಫೋನ್ನಲ್ಲಿ, ಟೆಲಿಗ್ರಾಫ್ ಮತ್ತು ನಿಸ್ತಂತು ಸೇವೆ, ಗಾಜು ತಯಾರಿಕೆ, ಬಣ್ಣ, ವಾರ್ನಿಷ್, ಕೃತಕ ರಬ್ಬರ್, ಡೈನಮೋಗಳು, ರಾಸಾಯನಿಕ ಕೈಗಾರಿಕೆಗಳಲ್ಲಿ ಇದನ್ನ ಉಪಯೋಗ ಮಾಡಲಾಗುತ್ತೆ. ನೋಡ್ರಿ, ಈ ಒಂದು ಅಬ್ರಕದಿಂದ ಎಷ್ಟು ವಸ್ತುಗಳ ಉತ್ಪಾದನೆಯಲ್ಲಿ ಬಳಕೆ ಮಾಡಲಾಗುತ್ತೆ. ಅಬ್ರಕವನ್ನ ಕಾಗೆ ಬಂಗಾರ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಇನ್ನು ಅಬ್ರಕದ ವಿಧಗಳು ಯಾವಪ್ಪ ಅಂತಂದ್ರೆ ಅಬ್ರಕದಲ್ಲಿ ಕಂಡುಬರುವ ರಾಸಾಯನಿಕ ಅಂಶಗಳ ಆಧಾರದ ಮೇಲೆ ಹಾಗೂ ಬಣ್ಣಗಳಿಗೆ ಅನುಗುಣವಾಗಿ ಅವುಗಳನ್ನ ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮಸ್ಕೋವೈಟ್ ಇದು ಬಂದ್ಬಿಟ್ಟು ಶ್ವೇತ ಅಬ್ರಕ ಆಗಿರುತ್ತೆ. ನೆಕ್ಸ್ಟ್ ಬಯೋಟೈಟ್ ಇದು ಬಂದ್ಬಿಟ್ಟು ಕಪ್ಪು ಅಬ್ರಕ ಆಗಿರುತ್ತೆ. ಫ್ಲೂಗೋವೈಟ್ ಇದು ಕಂದು ಅಬ್ರಕ. ಲಿಪಿಡೋಟೈಟ್ ಇದು ಕೂಡ ಅಬ್ರಕದ ಒಂದು ವಿಧ ಅಂತ ಹೇಳ್ಬೋದು. ಭಾರತದಲ್ಲಿ ಅತ್ಯುತ್ತಮ ದರ್ಜೆಯ ಶ್ವೇತ ಅಬ್ರಕವು ವ್ಯಾಪಕವಾಗಿ ಕಂಡುಬರುತ್ತೆ. ಇಷ್ಟು ಅಬ್ರಕಕ್ಕೆ ಸಂಬಂಧಿಸಿದ ವಿಷಯ. ನೆಕ್ಸ್ಟ್ 5ನೇ ಪ್ರಶ್ನೆ. ಲೆಪಿಡೋಲೇಟ್ ಹಾಗೂ ಫ್ಯೂಡೋಮಿನ್ ಅದಿರುಗಳಿಂದ ಪಡೆಯಲಾಗುವ ಹಗುರವಾದ ಲೋಹ ಯಾವುದು? ಲೆಪಿಡೋಲೈಟ್ ಹಾಗೂ ಫ್ಯೂಡೋಮಿನ್ ಅದಿರುಗಳಿಂದ ಪಡೆಯಲಾಗುವ ಹಗುರವಾದ ಲೋಹ ಯಾವುದು? ಆಪ್ಷನ್ ಎ ಲಿಥಿಯಂ, ಆಪ್ಷನ್ ಬಿ ಬೆರಿಲಿಯಂ, ಆಪ್ಷನ್ ಸಿ ಥೋರಿಯಂ, ಆಪ್ಷನ್ ಡಿ ಯುರೇನಿಯಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಲಿಥಿಯಂ.
ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ ಮೊದಲಿಗೆ ಯುರೇನಿಯಂ ಬಗ್ಗೆ ನೋಡೋಣ. ಜಾರ್ಖಂಡ್ನ ಸಿಂಗ್ಭೂಮ್ ಮತ್ತು ಹಜಾರಿಬಾಗ್ ಜಿಲ್ಲೆಗಳು, ಬಿಹಾರದ ಗಯಾ ಜಿಲ್ಲೆ, ಉತ್ತರ ಪ್ರದೇಶದ ಸಹರಾನ್ಪುರ ಮೆಕ್ಕಲುಮಣ್ಣು ಪ್ರದೇಶ ಹಾಗೂ ಕೇರಳದ ಕಡಲ ತೀರದಲ್ಲಿ ಈ ಯುರೇನಿಯಂ ಹಂಚಿಕೆ ಬಹಳಷ್ಟು ಕಂಡು ಬರುತ್ತೆ. ನೆಕ್ಸ್ಟ್ ಥೋರಿಯಂ, ಇದು ಕೇರಳ, ಬಿಹಾರ, ತಮಿಳುನಾಡು ಮತ್ತು ರಾಜಸ್ಥಾನಗಳಲ್ಲಿ ಇದು ಹಂಚಿಕೆಯಾಗಿದೆ. ನೆಕ್ಸ್ಟ್ ಬೆರಿಲಿಯಂ, ಇದೊಂದು ಬೆರಿಲಿಯಂ ಆಕ್ಸೈಡ್ ಅನ್ನ ಪರಮಾಣು ವಿದ್ಯುತ್ ಉತ್ಪಾದನೆಗಳಲ್ಲಿ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕಾಗಿ ಇದನ್ನ ಬಳಸಲಾಗುವುದು. ಈ ತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಪರಮಾಣು ವಿದ್ಯುತ್ ಉತ್ಪಾದನೆಯ ರಿಯಾಕ್ಟರ್ ಗಳಲ್ಲಿ ಮಾಡರೇಟ್ ಆಗಿ ಯಾವ ಒಂದು ಅದಿರನ್ನ ಬಳಸಲಾಗುತ್ತೆ ಅಂತಂದು ಕೇಳ್ತಾರೆ. ಸೊ ಇದು ಬೆರಿಲಿಯಂ. ಭಾರತವು ಅಗತ್ಯವಾದಷ್ಟು ಬೆರಿಲಿಯಂ ನಿಕ್ಷೇಪವನ್ನ ಹೊಂದಿದೆ. ನೆಕ್ಸ್ಟ್ ಲಿಥಿಯಂ ಬಂದ್ಬಿಟ್ಟು ಇದು ಹಗುರವಾದ ಲೋಹವಾಗಿದ್ದು ಲೆಪಿಡೋಲೇಟ್ ಹಾಗೂ ಫ್ಯೂಡೋಮಿನ್ ಅದಿರುಗಳಿಂದ ಇದನ್ನ ಪಡೆಯಲಾಗುತ್ತೆ. ಭಾರತದಲ್ಲಿ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶಗಳಲ್ಲಿ ಇದು ವ್ಯಾಪಕವಾಗಿ ಹಂಚಿಕೆ ಆಗಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ 106ನೇ ಪ್ರಶ್ನೆ, ಪರೋಕ್ಷ ತೆರಿಗೆಗೆ ಉದಾಹರಣೆಯನ್ನ ಕೊಡಿ. ಆಪ್ಷನ್ ಎ ಆದಾಯ ತೆರಿಗೆ, ಆಪ್ಷನ್ ಬಿ ಆಮದು ರಫ್ತು ತೆರಿಗೆ, ಆಪ್ಷನ್ ಸಿ ಕಂಪನಿ ತೆರಿಗೆ, ಆಪ್ಷನ್ ಡಿ ಸಂಪತ್ತಿನ ತೆರಿಗೆ. ನೋಡ್ರಿ, ಈ ಪರೋಕ್ಷ ತೆರಿಗೆ, ಆದಾಯ ತೆರಿಗೆ, ಕಂಪನಿ ತೆರಿಗೆ ಮತ್ತು ಸಂಪತ್ತಿನ ತೆರಿಗೆಯನ್ನ ಒಬ್ಬರು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆಮದು ಮತ್ತು ರಫ್ತು ತೆರಿಗೆಗಳು ವರ್ಗಾವಣೆ ಆಗ್ತಾ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಮದು ಮತ್ತು ರಫ್ತು ತೆರಿಗೆ. ಈಗ ತೆರಿಗೆಗಳ ಬಗ್ಗೆ ನೋಡ್ತೋಣ. ಮೊದಲಿಗೆ ಪರೋಕ್ಷ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸಸ್. ಸರ್ಕಾರವು ವಿಧಿಸುವ ತೆರಿಗೆಯ ಹೊರೆಯನ್ನ ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನ ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತಾ ಹೋಗ್ತಾರೆ. ಅಂದ್ರೆ ಸರ್ಕಾರ ವಿಧಿಸುವ ತೆರಿಗೆಯನ್ನ ಇನ್ನೊಬ್ಬರ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇದ್ರೆ ಅಂತಹ ತೆರಿಗೆಯನ್ನ ಪರೋಕ್ಷ ತೆರಿಗೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಪರೋಕ್ಷ ತೆರಿಗೆಯನ್ನ ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗ್ತಾ ಬರುತ್ತೆ. ಸರ್ಕಾರವು ಸರಕು ಮತ್ತು ಸೇವೆಗಳ ಉತ್ಪಾದನೆ ಸಂದರ್ಭದಲ್ಲಿ ಉತ್ಪಾದಕನ ಮೇಲೆ ತೆರಿಗೆಯನ್ನ ವಿಧಿಸ್ತದೆ. ಉತ್ಪಾದಕ ಏನ್ ಮಾಡ್ತಾನೆ, ಈ ಒಂದು ತೆರಿಗೆಯ ಹೊರೆಯನ್ನ ಮಾರಾಟಗಾರನ ಮೇಲೆ ವರ್ಗಾವಣೆ ಮಾಡ್ತಾನೆ. ಮಾರಾಟಗಾರ ಅಂತಿಮವಾಗಿ ಈ ಒಂದು ತೆರಿಗೆ ಹೊರೆಯನ್ನ ಯಾರಿಗೆ ಹಾಕ್ತಾನೆ, ಬಳಕೆದಾರನ ಮೇಲೆ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಸರ್ಕಾರ ಉತ್ಪಾದಕನ ಮೇಲಿನ ತೆರಿಗೆ ವಿಧಿಸಿದ್ರೆ ಅದರ ಹೊರೆ ಹೊರುವವನು ಮಾತ್ರ ಬಳಕೆದಾರ ಆಗಿರ್ತಾನೆ. ಕೇಂದ್ರ ಸರ್ಕಾರ ವಿಧಿಸುವ ಒಂದು ಪ್ರಮುಖ ಈ ಒಂದು ಪರೋಕ್ಷ ತೆರಿಗೆಗಳು ಯಾವಂದ್ರೆ ಆಮದು ರಫ್ತು ಸುಂಕಗಳು, ಸರಕು ಮತ್ತು ಸೇವಾ ತೆರಿಗೆ GST, ನೆಕ್ಸ್ಟ್ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಇತ್ಯಾದಿಗಳು ಪರೋಕ್ಷ ತೆರಿಗೆಗಳು ಆಗಿರುತ್ತೆ. ಹೀಗೆ ಕೇಂದ್ರ ಸರ್ಕಾರ ಹಲವು ರೀತಿಯಲ್ಲಿ ತೆರಿಗೆಗಳನ್ನ ವಿಧಿಸುತ್ತೆ. ಈಗ ಪ್ರತ್ಯಕ್ಷ ತೆರಿಗೆಗಳನ್ನ ನೋಡೋಣ. ಡೈರೆಕ್ಟ್ ಟ್ಯಾಕ್ಸ್. ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನ ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನ ಹೊರುವಂತಿದ್ರೆ ಅಂತಹ ತೆರಿಗೆಯನ್ನ ಅಂತ ಕರಿತೀವಿ ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ತೆರಿಗೆಗಳ ಹೊರೆಯನ್ನ ಇತರರಿಗೆ ವರ್ಗಾಯಿಸಲಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳು ಆಗಿರ್ತವೆ. ಪ್ರಮುಖ ಪ್ರತ್ಯಕ್ಷ ತೆರಿಗೆಗಳು ಯಾವಂದ್ರೆ ವರಮಾನ ತೆರಿಗೆ ಅಂದ್ರೆ ಆದಾಯ ತೆರಿಗೆ, ಅದಾದ ನಂತರ ವರಮಾನ ತೆರಿಗೆ, ಕಂಪನಿ ತೆರಿಗೆ ಮತ್ತು ಸಂಪತ್ತಿನ ತೆರಿಗೆ, ಸ್ಟಾಂಪ್ ತೆರಿಗೆ. ಇವುಗಳು ಪ್ರತ್ಯಕ್ಷ ತೆರಿಗೆಗಳಿಗೆ ಉದಾಹರಣೆಗಳು ಆಗಿದಾವೆ. ನೆಕ್ಸ್ಟ್, ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ. ಫಸ್ಟ್ ಕ್ವಶನ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಹಂಗಾಗಿ ಇದು ಲೆಂದಿ ಆಗುತ್ತೆ. 107ನೇ ಪ್ರಶ್ನೆ, ಆಯವ್ಯಯ ಕೊರತೆ ಈಸ್ ಈಕ್ವಲ್ಸ್ ಟು ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ. ಕಂದಾಯ ಕೊರತೆ ಈಸ್ ಈಕ್ವಲ್ಸ್ ಟು ಕಂದಾಯ ಆದಾಯ ಮೈನಸ್ ಕಂದಾಯ ವೆಚ್ಚ. ಪ್ರಾಥಮಿಕ ಕೊರತೆ ಈಸ್ ಈಕ್ವಲ್ಸ್ ಟು ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ. ಇವುಗಳಲ್ಲಿ ಸರಿಯಾದದನ್ನ ಆರಿಸಿ. ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಎ ಮತ್ತು ಸಿ ಸರಿ, ಆಪ್ಷನ್ ಸಿ ಬಿ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎ ಬಿ ಸಿ ಸರಿ. ನೋಡ್ರಿ, ಇಲ್ಲಿ ಆಯವ್ಯಯದ ಕೊರತೆಗಳಿದಾವೆ. ಆಯವ್ಯಯ ಕೊರತೆ ಕಂಡು ಬರೋದು ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನ ಕಡಿತ ಮಾಡಿದ್ರೆ ಆಯವ್ಯಯ ಕೊರತೆ ಕಂಡು ಬರುತ್ತೆ. ನೆಕ್ಸ್ಟ್, ಕಂದಾಯ ಕೊರತೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕಂದಾಯ ಆದಾಯದಿಂದ ಕಂದಾಯ ವೆಚ್ಚವನ್ನ ಕಡಿತಗೊಳಿಸಿದ್ರೆ ಕಂದಾಯ ಕೊರತೆ ತಿಳಿಯುತ್ತೆ. ನೆಕ್ಸ್ಟ್, ಪ್ರಾಥಮಿಕ ಕೊರತೆ ಇರೋದು ವಿತ್ತೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಯನ್ನ ತೆಗೆದ್ರೆ ಪ್ರಾಥಮಿಕ ಕೊರತೆ ಕಂಡು ಬರುತ್ತೆ.
ನೆಕ್ಸ್ಟ್ 108ನೇ ಪ್ರಶ್ನೆ. ಇದು GK ಟಾಪಿಕ್ಸ್ ಏನು 25 ಟಾಪಿಕ್ಸ್ ಇತ್ತಲ್ಲ, ಆ ಟಾಪಿಕ್ಸ್ ಅಲ್ಲಿ ಆ ಟಾಪಿಕ್ ರಿಲೇಟೆಡ್ ಕ್ವಶನ್ ಇದಂತ ಹೇಳ್ಬೋದು. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುವುದು ಎಲ್ಲಿ? ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುವುದು ಎಲ್ಲಿ? ಆಪ್ಷನ್ ಎ ಲಕ್ನೋ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಮೋಪಾ, ಆಪ್ಷನ್ ಡಿ ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗುವಾಹಟಿ. ಇದರ ಒಂದು ವಿವರಣೆಯನ್ನು ನೋಡ್ತೋಗೋಣ. ಪ್ರಮುಖ ವಿಮಾನ ನಿಲ್ದಾಣದ ಹೆಸರುಗಳು ಮತ್ತು ಕಂಡುಬರುವ ಸ್ಥಳಗಳು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ನವದೆಹಲಿಯಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಮುಂಬೈಯಲ್ಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ನಿಲ್ದಾಣ ಕಂಡುಬರುವುದು ಕೋಲ್ಕತ್ತಾದಲ್ಲಿ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈಯಲ್ಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದಲ್ಲಿ. ನೀವು ಶಾರ್ಟ್ ನೋಟ್ಸ್ ಅಂತಂದಾಗ ಇಷ್ಟನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕೆಂಪೇಗೌಡ ಗೊತ್ತಿರುತ್ತೆ, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಚೆನ್ನೈದು ಗೊತ್ತಿರುತ್ತೆ, ಅದು ಬರೆಯೋ ಅವಶ್ಯಕತೆ ಇಲ್ಲ. ಮಂಗಳೂರು ಗೊತ್ತಿರುತ್ತೆ, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾದಲ್ಲಿ ಜನಿಸಿದ್ರು, ಸೊ ಹಾಗಾಗಿ ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಷ್ಟ್ರಕ್ಕೆ ಸೇರಿದವರು, ಅವ್ರ ಹೆಸರಲ್ಲಿ ಮುಂಬೈಯಲ್ಲಿ ಇರುತ್ತೆ, ಸೊ ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಗುಜರಾತ್ಗೆ ಸೇರಿದವರು, ಅದು ಅಹಮದಾಬಾದ್ ಅಲ್ಲಿ ಇರುತ್ತೆ, ಸೊ ಹಾಗಾಗಿ ಅದು ಕೂಡ ನೀವು ನೆನ್ಪಿಟ್ಕೋಬಹುದು ಅಷ್ಟೇ. ಅದನ್ನೆಲ್ಲ ನೋಟ್ಸ್ ಅಲ್ಲಿ ಬರ್ಕೊಂತ ಹೋದ್ರೆ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಅದಾದ ನಂತರ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಗುವಾಹಟಿಯಲ್ಲಿ. ಅದಾದ ನಂತರ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಲಕ್ನೋದಲ್ಲಿ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಅಲ್ಲಿ. ನೆಕ್ಸ್ಟ್ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಮೋಪಾದಲ್ಲಿ, ಗೋವಾ ರಾಜ್ಯದಲ್ಲಿ. ಅದಾದ ನಂತರ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಅಯೋಧ್ಯೆಯಲ್ಲಿ. ಎಷ್ಟು ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು? ಆಪ್ಷನ್ ಎ ಹಿಟ್ಲರ್, ಆಪ್ಷನ್ ಬಿ ಮುಸಲೋನಿ, ಆಪ್ಷನ್ ಸಿ ಬಿಸ್ಮಾರ್ಕ್, ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಸ್ಥಾಪಕ ಮುಸಲೋನಿ. ಮುಸಲೋನಿ ಬಗ್ಗೆ ನೋಡೋಣ. 20ನೇ ಶತಮಾನದ ಆರಂಭದ ಯುರೋಪಿನಲ್ಲಿ ಮೂಡಿ ಬಂದ ಸಾಮಾಜಿಕ ಚಳುವಳಿಗಳು, ಮೊದಲ ಮಹಾಯುದ್ಧದ ದುಷ್ಪರಿಣಾಮಗಳು ಮತ್ತು ರಷ್ಯನ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಪ್ರತಿಗಾಮಿ ರಾಜಕೀಯವಾಗಿ ಮುಸಲೋನಿಯ ಫ್ಯಾಸಿಸ್ಟ್ ವಾದ ಬೆಳಕು ಬಂದಿದೆ. ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ ಇವು ಫ್ಯಾಸಿಸ್ಟ್ ವಾದದ ಲಕ್ಷಣಗಳು. ಈ ಫ್ಯಾಸಿಸ್ಟ್ ವಾದವನ್ನ ಜಸ್ಟ್ ನಾವು ನೆನ್ಪಿಟ್ಕೊಳ್ಳಕ್ಕೆ ನೋಡ್ಬೇಕು, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೊಡ್ತಾರಲ್ಲ ಆ ಒಂದು ಕಾರಣಕ್ಕೆ ಅಷ್ಟೇ. 1922ರಿಂದ 1943ರವರೆಗೆ ಇಟಲಿಯ ಪ್ರಧಾನಿಯಾಗಿದ್ದ ಮುಸೋಲಿನಿ ಏನ್ ಮಾಡ್ತಾನೆ? ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾನೆ. 1925ರಲ್ಲಿ ಇಟಲಿಯಲ್ಲಿ ಪ್ರಜಾಪ್ರಭುತ್ವ ವಿಸರ್ಜನೆ ಮಾಡ್ತಾನೆ. ಕಾನೂನುಬದ್ಧವಾಗಿ ಸರ್ವಾಧಿಕಾರವನ್ನ ಪಡ್ಕೊಳ್ತಾನೆ. ತನ್ನ ಗುಪ್ತ ಪೊಲೀಸ್ ಮುಖಾಂತರ ಎಲ್ಲಾ ರಾಜಕೀಯ ವಿರೋಧಿಗಳನ್ನ ನಾಶ ಮಾಡ್ತಾನೆ. ಕಾರ್ಮಿಕರ ಮುಷ್ಕರಗಳನ್ನ ನಿಷೇಧ ಮಾಡ್ತಾನೆ. ಏಕಪಕ್ಷದ ಸರ್ವಾಧಿಕಾರವನ್ನ ಸ್ಥಾಪನೆ ಮಾಡ್ತಾನೆ. ಹಿಟ್ಲರ್ ಜೊತೆಗೂಡಿ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನರ ಸಾವಿಗೆ ಕಾರಣನಾಗ್ತಾನೆ. ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಓದ್ಬೇಕಾ ಬಿಡಬೇಕಾ ಗೊತ್ತಿಲ್ಲ. 1945ರಲ್ಲಿ ಇವನನ್ನ ಹತ್ಯೆ ಮಾಡಲಾಗುತ್ತೆ. ಸೊ ನಾವು ಸಮಾಜಕ್ಕೆ ಏನನ್ನ ಕೊಡ್ತೀವಿ, ಸಮಾಜದಿಂದಲೂ ಕೂಡ ಕೊನೆಗೆ ಅದೇ ವಾಪಸ್ ಸಿಗುತ್ತೆ. ನೆಕ್ಸ್ಟ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಆಪ್ಷನ್ ಎ 1986, ಆಪ್ಷನ್ ಬಿ 1987, ಆಪ್ಷನ್ ಸಿ 1988, ಆಪ್ಷನ್ ಡಿ 1989. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1986ರಲ್ಲಿ. ಗ್ರಾಹಕ ರಕ್ಷಣೆ ಬಗ್ಗೆ ನಾವು ನೋಡೋದಾದ್ರೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ನಿರಂತರ ಶೋಷಣೆಯಿಂದ ಬೇಸತ್ತ ಕೆಲವು ಬಳಕೆದಾರರು ಅಸಹಾಯಕತೆಯನ್ನು ಅರಿತು ಗ್ರಾಹಕರ ಪರವಾದ ಹೋರಾಟ ಮತ್ತು ಚಳವಳಿಗಳು ಆರಂಭ ಮಾಡ್ತಾರೆ. ಈ ರೀತಿಯ ಒತ್ತಡಗಳಿಂದ ಸರ್ಕಾರ ಏನ್ ಮಾಡುತ್ತೆ? ಗ್ರಾಹಕರ ಪರವಾದ ಹೊಸ ಕಾಯ್ದೆಗಳನ್ನ ರೂಪಿಸ್ತದೆ. ಕಳೆದ 5 ದಶಕಗಳಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಕಾಯ್ದೆಗಳು ಅನುಷ್ಠಾನ ಆಗಿರೋದನ್ನ ನೋಡ್ಬೋದು. ಉದಾಹರಣೆಗೆ ಅಗತ್ಯ ವಸ್ತುಗಳ ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ, ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ ಇತ್ಯಾದಿಗಳು ಜಾರಿಗೆ ಆಗ್ತಾ ಬರ್ತವೆ. ಭಾರತ ಸರ್ಕಾರ ಏನ್ ಮಾಡುತ್ತೆ? 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಸೊ ಇಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು
ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಇಂದ ಬಂದಿದಾವೆ. ಇವುಗಳನ್ನ ಒಂದ್ 2-3 ಸಲ ನೀವು ವಿಡಿಯೋ ಕೇಳಿದ್ರಂತಂದ್ರೆ ನೆನ್ಪುಳಿಯುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸಾಧ್ಯ ಆದ್ರೆ ನೋಟ್ಸ್ ಮಾಡ್ಕೊಳ್ರಿ. ಅದಾದ ನಂತರ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಒಂದ್ಸಲ ಜಸ್ಟ್ ರಿವಿಷನ್ಗೋಸ್ಕರ ಅಥವಾ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಲ್ಲ, ವರ್ಕ್ ಮಾಡೋ ಟೈಮಲ್ಲಿ ಟೈಮ್ ಪಾಸ್ಗೋಸ್ಕರ ಆದ್ರೂ ಈ ರೀತಿಯ ಪ್ರಶ್ನೆಗಳನ್ನ ಪದೇ 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 ಕೇಳೋದ್ರಿಂದ ನಿಮ್ಗೆ ಬಹಳಷ್ಟು ನೆನ್ಪುಳಿಯುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.